ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಜನರಲ್ ಟ್ರೈನ್ಸ್ ಇಲ್ದಲೇ ಇರೋದ್ರಿಂದ ತುಂಬಾ ತೊಂದರೆ ಆಗಿದೆ ಸರ್. ಈಗ ಮಲ್ಸಂದ್ರ ಇರ್ಬೋದು. ಒಂದು ನಿಮಿಷಪ್ಪ, ಟ್ರೈನ್ ಅಂತ ಇವಾಗ ನಾನು ಅದ್ರ ಬಗ್ಗೆ ಈಗಾಗಲೇ ಗಮನ ಹರಿಸಿದ್ದೀನಿ. ಅದರ ಅವಶ್ಯಕತೆ ಇದೆ. ಅದು ಕೇವಲ ತುಮಕೂರು ಬೆಂಗಳೂರಿಗೆ ಅಲ್ಲ, ಮೈಸೂರಿಗೂ ಇದೆ, ಕೋಲಾರಕ್ಕೂ ಇದೆ, ಎಲ್ಲ ಕಡೆಯಲ್ಲೂ ಇದೆ. ರೈಲ್ವೆ ಸ್ಟೇಷನ್ಗಳಲ್ಲಿ ಗುಜರಾತಿಗಳು ಅಂಗಡಿ ಇಟ್ಟಿದ್ದಾರೆ. ಕರ್ನಾಟಕದವರಿಗೆ ಯಾರಿಗೂ ಅಂಗಡಿ ಇಕ್ಕೋದಕ್ಕೆ ಅಲ್ಲಿ ಬರ್ತಾ ಇದ್ದಂಗೆ ನಾನು ಮೊದಲನೇ ಕೇಸ್ ಅದು ಇಲ್ಲಿ ಒಂದು IRCTC ಅಂತ ಅಂದ್ಬಿಟ್ಟು ಒಂದು ರೈಲ್ವೆದು ಹಿಂದೆ ಸುಮಾರು ಒಂದು 40 ವರ್ಷ ಹಿಂದೆ ಒಂದು ಕ್ಯಾಟ್ರಿಂಗ್ ಸಿಸ್ಟಮ್ ಮಾಡಿ ಕ್ಯಾಟ್ರಿಂಗ್ ಸಿಸ್ಟಮು ಇದನ್ನು ಕಮರ್ಷಿಯಲ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ನಾನು ನಿನ್ಕಿಂತ ಜಾಸ್ತಿ ನೀವು ಇಷ್ಟು ಮಾತಾಡಿದ್ರೆ ನಾನು ಮೊನ್ನೆ ಯಶವಂತಪುರ ಸ್ಟೇಷನಲ್ಲಿ ಮಂತ್ರಿ ಅನ್ನೋದೇ ಮರ್ತೋಗಿದ್ದೆ. ಅದಕ್ಕೊಂದು ರೂಪ ಕೊಡಬೇಕು ನನಗೂ ಆಸೆ ಇದೆ. ಅದನ್ನು ಎಲ್ಲವೂ ಕೂಡ ಬಿಡಿಸಿ ಹೇಳೋಕ್ಕಾಗುತ್ತೆ. ಬೆಂಗಳೂರಿಂದ ತುಮಕೂರು ಮೇಲೆ ಮಂಗಳೂರಿಗೆ ಬಸ್ ಟ್ರೈನ್ ಇತ್ತು. ಎಲ್ಲಿಗೆ? ಮಂಗಳೂರಿಗೆ ಇತ್ತು ಸರ್. ಮಂಗಳೂರು ವಯಾ ತುಮಕೂರು. ತುಂಬಾ ಜನ ಒಂದು ಕಾಗದಾನ ದಯವಿಟ್ಟು ಬರ್ಕೊಡ್ರಪ್ಪ. ಕ್ಯಾಶ್ ಆನ್ ರೇಟ್ ನೆಲಮಂಗಲ ಟೋಲ್ ಅವಧಿ ಮುಗಿದೋಗಿದೆ, ಆದ್ರೂ ಅಲ್ಲಿ ಟೋಲ್ ಕಲೆಕ್ಷನ್ಸ್ ನಡೀತಾ ಇದೆ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದಕ್ಕೆ ನಿಮ್ಗೆ ಗಮನಕ್ಕೆ ಹೇಳಿದ್ವಿ. ಮಾಹಿತಿ ಇಲ್ಲ. ಇವಾಗ ತಾನೇ ನ್ಯಾಷನಲ್ ಹೈವೇ ಕೇಳ್ತೀನಿ. ಹೇಳಿದ್ದು ಎಲ್ಲ ಟೋಲ್ ಕೊಡ್ತು ಕೂಡ ಎಲ್ಲಿವರೆಗೂ ಅವಧಿ ಇದೆ, ಎಷ್ಟು ಮುಗಿದಿದೆ ಕೊಡ್ರಪ್ಪ ಅಂತ ಕೇಳ್ತಾವೆ. ಸರ್, ಕೊರೋನಾ ಬಂದ್ಮೇಲೆ ಲೋಕಲ್ ಟ್ರೈನ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಸರ್. ಅದು ಡೆಮೋ ಒಂದು ಬಿಟ್ರೆ ಇನ್ನಿದ್ದ ಲೋಕಲ್ ಟ್ರೈನ್ ಒಂದೂ ಇಲ್ಲ, ಎಲ್ಲ ಎಕ್ಸ್ಪ್ರೆಸ್. ನಾನು ಮೊನ್ನೆ ಜ್ಯೋತಿಯವರು ಒಂದು 2-3 ಕಾಗದ ಕಳಿಸಿದ್ದಾರೆ. 7 ರೈಲ್ವೆ ಸ್ಟೇಷನನ್ನು ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಈ ಎಲ್ಲ ಗತಿಶಕ್ತಿ ಯೋಜನೆಯಲ್ಲಿ ಅದು ಮಾಹಿತಿಯನ್ನು ಬೇಕಾದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಳಿಸ್ಕೊಡ್ತೀವಿ. ನಿಮಗೆ ತೊಗೊಂಡಿದ್ದೀವಿ. ಅಲ್ಲಿ ಆಧುನೀಕರಣ ಮಾಡ್ತಕ್ಕಂಥದ್ದು ಮೊದಲನೇದು ಟಾಯ್ಲೆಟ್, 2ನೇದು ಪ್ಯಾಸೆಂಜರು, 3ನೇದು ವಿಶ್ರಾಂತಿ ಕೊಠಡಿ, 4ನೇದು ಸರಿಯಾದ ವೇಳೆಯಲ್ಲಿ ಆ ಟ್ರೈನ್ ಏನಾದ್ರು ನಿಂತು ಬರದೇ ಹೋದರೆ ಆ ಜನ ಅಲ್ವಾ ನಿಂತು ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡೋದು ಕೂಡ ಅವ್ರು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡೋದಕ್ಕೆ ಇದೆಲ್ಲವನ್ನು ಕೂಡ ತುಂಬ ಪ್ಲಾನ ಮಾಡ್ತಾಯಿದ್ದೀವಿ. ಶುರು ಮಾಡಿದ್ದೀನಿ. ಇನ್ನೂ 1ನೇ ಕ್ಲಾಸು. ಇನ್ನೊಂದು 6 ತಿಂಗಳಾದ್ಮೇಲೆ ನಿಮಗೆ ಇದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಇನ್ನು 7 ಏನಿದೆ ಆ 7 ಕೂಡ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ತಾಲೂಕಾ ಲೆವೆಲ್ನಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ಗೂ ಕೂಡ ನಾವು ಒತ್ತನ್ನು ಕೊಟ್ಟು ಯಾವ ಪಟ್ಟಿ ಇಲ್ಲ. ಅದಕ್ಕೆ ಒಂದಷ್ಟು ಜಿಲ್ಲಾ ಮಟ್ಟದ ರೈಲ್ವೆ ಸ್ಟೇಷನ್ನು ಅಲ್ಲಿ ಇಳಿತಾ ಇದ್ದಂಗೆ ಇದೊಂದು ಜಿಲ್ಲೆ ಇರಬೇಕು ಅನ್ನೋ ಭಾವನೆ ಬರಬೇಕು ಅಂತ ಕೇವಲ ಕರ್ನಾಟಕಕ್ಕೆ ಅಲ್ಲ, ತಮಿಳ್ನಾಡಿನಲ್ಲೂ ಅದೇ ಮಾಡ್ತಾಯಿದ್ದೀವಿ, ಆಂಧ್ರದಲ್ಲೂ ಅದೇ ಮಾಡ್ತಾಯಿದ್ದೀವಿ, ತೆಲಂಗಾಣದಲ್ಲೂ ಅದೇ ಮಾಡ್ತಾಯಿದ್ದೀವಿ, ಪಾಂಡಿಚೇರಿಯಲ್ಲೂ ಅದೇ ಮಾಡ್ತಾಯಿದ್ದೀವಿ. ಎಲ್ಲ ಕಡೆಯಲ್ಲೂ ಕೂಡ ಅದೇ ರೀತಿಯಾದ ಒಂದು ವ್ಯವಸ್ಥೆಯನ್ನು ನೋಡಿ. ನಾನು ಪುಸ್ತಕದ ಬದನೆಕಾಯಿ ಮಾತಾಡೋಕ್ಕೆ ಮತ್ತೆ ನಾನು ಇನ್ನೂ ಒಂದು 10-20 ವರ್ಷ ಈ ರಾಜ್ಯದಲ್ಲಿ ಬದುಕಿರ್ತೀನಿ ಅನ್ನೋ ಆಸೆ ಇದೆ. ನಾನು ಯಾವುದಿದೆ ಈಗಾಗಲೇ ವೀಲಂಡ್ ಹಾಕ್ಸೋದು ಅದನ್ನು ಮಾಡೋದು ಒಂದು, BMLಗೆ ಇನ್ನೊಂದಷ್ಟು ಶಕ್ತಿ ಕೊಡ್ತಕ್ಕಂಥದ್ದು. ಮತ್ತು 3ನೇದು ಇವತ್ತೇನು ನಾವು ಬೇರೆ ಬೇರೆ ಕಡೆ ಪ್ರವಾಸಿ ತಾಣಗಳಿಗೆ ಇದು ಮಾಡ್ತಾಯಿದ್ದೀವಿ, ಅದನ್ನು ಇನ್ನೊಂದು 15 ದಿವಸದಲ್ಲಿ ನಿಮಗೆ ಒಂದು ಒಳ್ಳೆ ಸುದ್ದಿನ ರಾಷ್ಟ್ರಾದ್ಯಂತ ಮಾಡೋಕ್ಕೆ ಹೊರಟಿದ್ದೀವಿ. ನಿಮ್ಮ ಪಾಸೊಂದು ನಾನು ಕೂಡ ಅರ್ಜಿ ಮಾಡ್ತಾ ಇದ್ದೀನಿ. ಅದು ಇಡೀ ರಾಷ್ಟ್ರದಲ್ಲಿ ಆಗಿದೆ. ಕರ್ನಾಟಕ ಒಂದೇ ಆಗಿದೆ, ಇಷ್ಟಕ್ಕೆ ಮಾಡಿಬಿಡ್ತಾ ಇದೆ, ರಾಷ್ಟ್ರದಲ್ಲಿ ಆಗಿದೆ. ಅದೊಂದು ನಾನು ಈ ಸಾರಿ ಬಡ್ಜೆಟ್ ಏನಿಲ್ಲ, ಬಡ್ಜೆಟ್ ಮುಂದಿನ ತಿಂಗಳು ನಾವು ಈ ತಿಂಗಳು 22-24 ಡೇಟು ಕನ್ಫರ್ಮ್ ಆಗಿಲ್ಲ. ಅವತ್ತು ಸೇರಿಸೋದಕ್ಕೆ ಏನಾದ್ರು ಇದ್ದರೆ RUB ROB ಬಿಟ್ಟು ನಿಮ್ಮ ರೈಲ್ವೆ ಸ್ಟೇಷನನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸ ಕೂಡ ಈಗಾಗಲೇ ಮಾಡಿದ್ದೀವಿ. ಸುಮಾರು 100 ಕೋಟಿ ರೂಪಾಯಿಗೂ ಮೇಲ್ಪಟ್ಟು ಅದಕ್ಕೆ ಖರ್ಚು ಮಾಡಿ ಇದನ್ನು ತುಮಕೂರು, ಬೆಂಗಳೂರು, ತುಮಕೂರು, ಹುಬ್ಬಳ್ಳಿ, ತುಮಕೂರು ಬೇರೆ ಬೇರೆ ಕಡೆ ಇವತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಬರೋದ್ರಿಂದ ಅದಕ್ಕೊಂದು ದೊಡ್ಡ ಸಹಾಯತೆ ಕೊಡೋದಕ್ಕೆ ಒಂದು ಹಂತಕ್ಕೆ ತೊಗೊಂಡೋಗಿದ್ದೀವಿ. ನಾನು ನಿಮ್ಗೆ ಇಷ್ಟು ಹೇಳ್ತೀನಿ, ನಾನು ಬೆಳಿಗ್ಗೆ ಸಂಜೆ ಗಂಟ ಬೇಡ ಅನ್ನೋ ಮಾಡ್ತೀನಿ, ಬೇಕು ಅನ್ನೋ ಮಾಡ್ತೀನಿ. ನಾನೊಬ್ಬ ಮತ್ತಿಂದ ಕೆಲಸ ಮಾಡೋದು ನನ್ನ ವಾಡಿಕೆ. ಮನೆಯಿಂದ ಶಿವಮೊಗ್ಗಕ್ಕೆ ಮೊದಲನೇ ರೈಲನ್ನು ಇನ್ನೊಂದು 2ನೇ ದಿನ ತಾನೇ ಶುರು ಮಾಡಿಸಿದ್ದೀನಿ. ಒಂದು ನಿಮಿಷ, 2 ನಿಮಿಷ, 3 ನಿಮಿಷ ಈ ಥರ ಖರಾಬ್ ನಿಲ್ಲಿಸೋದು, ಕೆಲವು ಕಡೆ ನಿಲ್ಲಿಸ್ತಾ ಹೋಗೋದು ಎಲ್ಲವೂ ಕೂಡ ಆಗ್ತಾಯಿತ್ತು.
ನಾನು ಒಂದೇ ಭಾರತ್ ರೈಲನ್ನು ಇಲ್ಲಿ ನಿಲ್ಲಿಸ್ತಕ್ಕಂಥದ್ದು ಕೂಡ ಪ್ರಾರ್ಥನೆ ಮಾಡಬೇಕು ಅನ್ನುವ ಮನವಿಯನ್ನು ಮಾಡೋದಕ್ಕೆ ಪ್ರಧಾನಿಗಳಿಗೆ ಇದು ಮಾಡ್ತಾ ಇದ್ದೀವಿ. ನಮ್ಮ ಆಸೆ ಇದೆ, ನನ್ನ ಕಾಲದಲ್ಲೂ ಕೂಡ ಇನ್ನೊಂದಷ್ಟು ಇದಾಗಬೇಕು. ಡಬ್ಲಿಂಗ್ ಲೈನ್ ಏನಿದೆ ಅದಕ್ಕೆ ಒಂದು ಹೊಸ ವ್ಯವಸ್ಥೆ ತರ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸಬರ್ಬನ್ನು, ಬೆಂಗಳೂರಿನಲ್ಲಿ ವರ್ತುಲ ಮಾಡುವಾಗ ಸಬರ್ಬನ್ನನ್ನು ಎಲ್ಲಿ ತಗೊಂಡೋಗಿ ನಿಲ್ಲಿಸಿದರೆ ನಂತರಕ್ಕೆ ತಂದಿದ್ದೀನಿ. ಮುಂದಿನ 15 ದಿನ ಇಲ್ಲ 1 ತಿಂಗಳೇ ನಾನು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ನಮ್ಮ ಇಲಾಖೆಯ ಮಂತ್ರಿಗಳನ್ನು ನಾನು ಕೂಡ ಬಂದು ಚರ್ಚೆ ಮಾಡಿ ಅದೊಂದು ರೂಪ ಕೊಡುವಾಗ ಬೆಂಗಳೂರಿಗೆ ಏನೇನು ಕೆಲವು ಇಂಪಾರ್ಟೆಂಟ್ ಸವಲತ್ತುಗಳು ಬರ್ತಾವೋ ಅದೆಲ್ಲವನ್ನು ಕೂಡ ತುಮಕೂರಿಗೂ ಕೂಡ ತರ್ತಕ್ಕಂಥದ್ದು ನನ್ನ ಚಿಂತನೆ ಇದೆ. ನಾನು ಮಾಡ್ತೀನಿ ಅಂತ ಹೇಳೋದು ನನ್ನ ಚಿಂತನೆ ಇದೆ, ನನ್ನ ಅನುಭವನ ಇನ್ನೊಂದಷ್ಟು ಇಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಅದನ್ನು ಈ ಭಾಗದ ಜನರಿಗೆ ಕೊಡ್ತಕ್ಕಂಥದ್ದು ನಾವು ತಿಳ್ಕೊಳ್ಳೋ ಮಟ್ಟಕ್ಕೆ ಇಷ್ಟೆಲ್ಲ ಇಂಡಸ್ಟ್ರೀಸ್ ಬಂದರೂ ತುಮಕೂರಿನಲ್ಲಿ ಬಂದು ವಾಸ ಮಾಡ್ತಕ್ಕಂಥ ತುಮಕೂರು ಬೆಳವಣಿಗೆಗೆ ಬೇಕಾಗಿರೋ ಪೂರಕವಾದ ಇನ್ನೂ ಕೂಡ ವ್ಯವಸ್ಥೆಗಳು ಆಗಬೇಕಾಗಿದೆ. ನೆಲಮಂಗಲ ಮಾದಾವಾರದಿಂದ ಸಿರಾ ಗೇಟ್ವರೆಗೂ 46 ಕಿಲೋಮೀಟರ್ ಇದೆ. ಈ 46 ಕಿಲೋಮೀಟರ್ನ ಬರಬೇಕಾದ್ರೆ ಕನಿಷ್ಠ 1.5 ಗಂಟೆ ಆಯ್ತದೆ. ಅದಕ್ಕೊಂದು ಬೇರೆ ರೂಪ ಕೊಡಬೇಕು ಅಂತ ಮಾಡಿ ಮೆಟ್ರೋ ಒಂದು ಆಗೋದಿಲ್ಲ ರೀ. ಮೆಟ್ರೋಯಿಂದ ಲಾರಿಗಳು ಹೋಗೋದಿಲ್ಲ, ರೂಲ್ಸ್ ಹೋಗೋದಿಲ್ಲ, ಎಲ್ಲ ಜನ ಓಡಾಡೋಕ್ಕಾಗೋದಿಲ್ಲ. ನಮ್ಮ ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ರೆಗ್ಯುಲರ್ ಎಂಪ್ಲಾಯ್ಸ್ ಇದೆ, 15 ಲಕ್ಷ ಪೆನ್ಷನರ್ಸ್ ಇದೆ. ಪೆನ್ಷನರ್ಸ್ 15 ಲಕ್ಷ ಇದೆ. ಮತ್ತು ಬೆಂಗಳೂರಿಂದ ನಿಮ್ಮ ರಾಮದುರ್ಗ, ರಾಯದುರ್ಗ, ತುಮಕೂರು ನಂತರ ತಂದಿದ್ದೀನಿ. ಈ ಸಾರಿ ಎರಡಕ್ಕೂ ಸುಮಾರು 600 ಕೋಟಿ ರೂಪಾಯಿನ, ಅದು ಚಿತ್ರದುರ್ಗ, ತುಮಕೂರು, ಚಿತ್ರದುರ್ಗ, ದಾವಣಗೆರೆಗೆ 2 ಸೇರಿ 600 ಕೋಟಿ ರೂಪಾಯಿ ಈ ವರ್ಷ ಖರ್ಚು ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡಿ 2026ಕ್ಕೆ ಅದನ್ನು ಪೂರ್ತಿ ಮಾಡಿ 2026 ಡಿಸೆಂಬರ್ ಒಳಗಡೆ ಸಾರ್ವಜನಿಕ ಸಮರ್ಪಣೆ ಮಾಡಬೇಕು ಅಂತ ಮಾಡಿದ್ದೀವಿ. ನಮಗೆ ಲ್ಯಾಂಡು ಡಿ.ಸಿ ಅವರು ತುಂಬ ಕೋಆಪ್ರೇಟ್ ಮಾಡಿ ಸುಮಾರು ಲ್ಯಾಂಡನ್ನು ಕೊಡ್ತಿದ್ದಾರೆ. ಇನ್ನೂ ಒಂದಷ್ಟು ನನಗೆ ರಾಯದುರ್ಗ, ಕೊರಟಗೆರೆ ಮತ್ತು ಮಧುಗಿರಿ ಇವು ಭಾಗದಲ್ಲಿ ಬಿಟ್ಟರೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಊರುಕೆರೆಯಿಂದ ಇನ್ನೊಂದು 70-80 ಎಕರೆ, 70 ಎಕರೆನೂ 65 ಎಕರೆನೂ ಇದೆ. 65 ಎಕರೆ ಬಂದರೆ ಈಗಾಗಲೇ 90% ಆಗಿರೋ ಎಲ್ಲವೂ ಕೂಡ ಟೆಂಡ್ರನ್ನ ಕಾಲ್ ಮಾಡಿಸಿದ್ದೀನಿ. ಮತ್ತು ತುಮಕೂರು, ಚಿತ್ರದುರ್ಗ, ದಾವಣಗೆರೆಯವರು 15 ಎಕರೆ ಬಿಟ್ಟರೆ ಬಾಕಿ ಎಲ್ಲ ಅವ್ರು ಮಾಡ್ತಾರೆ. ಡಿವಿಷನಲ್ ಕಮಿಷನರೇ ಸ್ವತಃ ಆಸಕ್ತಿ ವಹಿಸಿ ಎಲ್ಲರ ಹತ್ರನೂ ಕೂಡ 10 ಸಾರಿ 20 ಸಾರಿ ಮಾತನಾಡಿ ಆಗಿದೆ. ಚಿತ್ರದುರ್ಗದು ಒಂದು ಸ್ವಲ್ಪ ನಮಗೆ 371 ಎಕರೆ ಅಡಲ್ಸ್ ಆಗಿತ್ತು, ಅದಕ್ಕೂ ಕೂಡ ಏನೆಲ್ಲ ಮಾಡಿ ಅದು ಕೂಡ 2 ಒಟ್ಟಿಗೆ ಒಂದೇ ಸಾರಿ ಓಪನ್ ಮಾಡೋದಕ್ಕೆ ದಾರಿ ಮಾಡಿದ್ದೀವಿ. ಇವೆರಡಕ್ಕೂ ಎಲೆಕ್ಟ್ರಿಫಿಕೇಷನ್ಗೆ 399 ಕೋಟಿ ರೂಪಾಯಿ ಈಗಾಗಲೇ ಜೀವನ ಕೂಡ ಕಳಿಸಿದೆ. ನಾನು ಕೊಡ್ತೀನಿ ಬೇಕಾದ್ರೆ ಕಾಪಿ ಕಳಿಸ್ಕೊಡ್ತೀನಿ. ಅದಲ್ದಿರ ಇವತ್ತು ಇಡೀ ದೇಶದಲ್ಲಿ ವಸಂತ ನರಸಾಪುರ, ನಮ್ಮ ಏನಾದ್ರು ದಾಬಸ್ಪೇಟೆ, ಸಿರಾ ಈ 3 ಕೈಗಾರಿಕಾ ಪ್ರದೇಶಗಳು ಸೌತ್ ಈಸ್ಟ್ ಏಷ್ಯಾದಲ್ಲೇ ನಂಬರ್ 1 ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕು ಅನ್ನೋ ದೃಷ್ಟಿಯಿಂದಲೇ ನಾವು ಏರ್ಪೋರ್ಟನ್ನು ತರಬೇಕು ಅಂತ ಹಿಂದೆ ತೀರ್ಮಾನ ಆಗಿದ್ದು ಅದಕ್ಕೇನೇನು ಪ್ರಕ್ರಿಯೆ ಪ್ರಾರಂಭ ಆಗಿದೆ.